ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಂಚರಾಜ್ಯ ಚುನಾವಣೆಯ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಕಂಪ್ಲೀಟ್ ಫಲಿತಾಂಶ ನಮಗೆ ಸಿಗುತ್ತೆ. ಸದ್ಯಕ್ಕೆ ಹಿನ್ನಡೆ ಮುನ್ನಡೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ರೆ ಜನ ಬದಲಾವಣೆಯನ್ನ ಬಯಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಡಳಿತದಲ್ಲಿ ಇರುವಂತಹ ಪಕ್ಷಗಳನ್ನ ಜನ ಕಿತ್ತೊಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ತಮಿಳುನಾಡು, ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅಲ್ಲಿ ಡಿಎಂಕೆನ ಅಧಿಕಾರದ ಹತ್ರಕ್ಕೂ ಕೂಡ ಜನ ಕರ್ಕೊಂಡು ಬಂದಿಲ್ಲ. ಅದರ ಬದಲಾಗಿ ಅಚ್ಚರಿ ಎನ್ನುವ ರೀತಿಯಲ್ಲಿ ಟಿವಿಕೆ ವಿಜಯರಿಗೆ ಜನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಿಂದ ನಾವು ಕೇರಳವನ್ನ ಗಮನಿಸಿದ್ರೆ ಅಲ್ಲಿ ಲೆಫ್ಟ್ ಪಾರ್ಟಿ ಇತ್ತು, LDF ಇತ್ತು, ಇದೀಗ UDF ಅಂದ್ರೆ ಕಾಂಗ್ರೆಸ್ಗೆ ಜನ ಇದೀಗ ಅಧಿಕಾರವನ್ನ ಕೊಟ್ಟಿದ್ದಾರೆ. ಪುದುಚೇರಿಯಲ್ಲಿ ರಿಪೀಟ್ ಆಗಿದೆ, ಅಸ್ಸಾಂನಲ್ಲಿ ಮಾತ್ರ ರಿಪೀಟ್ ಆಗಿದೆ. ಇನ್ನೊಂದು ಕಡೆ ಅಂದ್ರೆ ಅದು ಪಶ್ಚಿಮ ಬಂಗಾಳ. ಬಹಳ ಕುತೂಹಲವನ್ನು ಮೂಡಿಸಿದಂತ ರಾಜ್ಯ ಅಂದ್ರೆ ಅದು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಜನ ದೊಡ್ಡ ಮಟ್ಟಿಗೆ ಬದಲಾವಣೆಯನ್ನ ಬಯಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಈ ಬಾರಿಯಲ್ಲಿ ಬಿಜೆಪಿ ಭರ್ಜರಿಯಾದಂತ ಗೆಲುವನ್ನ ಸಾಧಿಸಿದೆ. ಅದು ಕೂಡ ಸಣ್ಣ ಪುಟ್ಟ ಗೆಲುವಲ್ಲ, ಸರಳ ಬಹುಮತಕ್ಕೆ 148 ಆಸುಪಾಸು ಬೇಕು. ಅವರು ಈಗಾಗಲೇ 180ಕ್ಕೆ ಹೋಗಿ ತಲುಪಿದ್ದಾರೆ. ಇನ್ನು ಕೊನೆಗೆ ಅದು ಎಲ್ಲೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ. TMC 100ನ್ನ ದಾಟೋದಿಕ್ಕೂ ಕೂಡ ಒದ್ದಾಡುವಂತ ಪರಿಸ್ಥಿತಿ ಈ ಬಾರಿ ನಿರ್ಮಾಣ ಆಗಿದೆ. ಕಳೆದ ಬಾರಿ TMC 200+ ಗೆಲುವನ್ನು ಸಾಧಿಸಿತ್ತು. ಬಿಜೆಪಿ ಕೇವಲ 77ಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಈ ಬಾರಿ ಅದು ಉಲ್ಟಾ ಆಗಿದೆ. TMC 100ನ್ನ ದಾಟೋದಿಕ್ಕೆ ಒದ್ದಾಡ್ತಾ ಇದ್ರೆ ಬಿಜೆಪಿ ಇದೀಗ 200ರ ಹತ್ತಿರಕ್ಕೆ ಬಂದು ನಿಂತುಕೊಂಡು ಬಿಟ್ಟಿದೆ. ಸದ್ಯ ಬಿಜೆಪಿಯದ್ದು ಇದು ಪಶ್ಚಿಮ ಬಂಗಾಳದಲ್ಲಿ ಸಾಧನೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ನಾವು ಹಿಂದಿನ ಒಂದಷ್ಟು ಚುನಾವಣೆಯ ಫಲಿತಾಂಶವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ನೀವು ನೋಡಿ, 2001ರ ಚುನಾವಣೆಯ ರಿಸಲ್ಟ್ ಅನ್ನು ನೋಡಿದಾಗ ಬಿಜೆಪಿ ಆಗ 0. ನಿಮಗೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇದ್ದಾರಲ್ಲ, ಭಾರತೀಯ ಜನಸಂಘದ ಸಂಸ್ಥಾಪಕರು, ಅವರು ಪಶ್ಚಿಮ ಬಂಗಾಳದವರು ಆದರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಲ್ಲಿ ನಿರಂತರವಾಗಿ ಆಡಳಿತದಲ್ಲಿ ಇದ್ದಂಥವರು ಕಮ್ಯುನಿಸ್ಟರು. ಅದಾದ ಬಳಿಕ TMC 15 ವರ್ಷಗಳ ಕಾಲ ಅಧಿಕಾರ. ಆ ನಡುವೆ ಕಾಂಗ್ರೆಸ್ ಒಂದು ಚುನಾವಣೆಯಲ್ಲಿ 2016 44-46 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಅದರ ಆಚೆಗೆ ಬೇರೆ ಯಾವುದೇ ಪಕ್ಷಗಳಿಗೂ ಕೂಡ ಅಲ್ಲಿ ಹೇಳಿಕೊಳ್ಳುವಂತ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಿಜೆಪಿ ನೋಡಿದಾಗ ನೀವು 2001 ಅಂದಾಗ 0, 2006 0, 2011 0. ವೋಟಿಂಗ್ ಪರ್ಸೆಂಟೇಜ್ ಎಷ್ಟು? 3 ಅಥವಾ 4. 2016ರಲ್ಲಿ ಮಾತ್ರ 3 ಸ್ಥಾನಗಳನ್ನು ಗೆದ್ದುಕೊಳ್ತಾರೆ. ಅದಾದ ಬಳಿಕ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಪ್ಲಸ್ ಆಗಿದೆ. ಅಂದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ 42 ಕ್ಷೇತ್ರಗಳಲ್ಲಿ ಬರೋಬ್ಬರಿ 18 ಕ್ಷೇತ್ರಗಳನ್ನ ಗೆದ್ದುಕೊಳ್ತಾರೆ. ಅದಾದ ನಂತರ 2021 ಅಂದ್ರೆ ಕಳೆದ ಚುನಾವಣೆಯಲ್ಲಿ ದಿಢೀರ್ ಅಂತ ಹೇಳಿ 3 ಸ್ಥಾನ ಇದ್ದಿದ್ದು 77ಕ್ಕೆ ಜಂಪ್ ಆಗಿತ್ತು. 77 ಇದ್ದಿದ್ದು ಇದೀಗ 180ರ ಹತ್ತಿರಕ್ಕೆ ಬಂದು ನಿಂತ್ಕೊಂಡಿದೆ. ಇದು ಬಿಜೆಪಿಯ ಸಾಧನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. TMC ನಾವು ಗಮನಿಸೋದಾದ್ರೆ 2011ರಲ್ಲಿ 200+ ಇದ್ರು. ಅದಾದ ಬಳಿಕ ನಿರಂತರವಾಗಿ 200ರ ಆಸುಪಾಸಿಗೆ ಬರ್ತಾ ಇದ್ರು. ಆದ್ರೆ ಈಗ 100ನ್ನ ದಾಟೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ಸು ಅಥವಾ ಕಮ್ಯುನಿಸ್ಟ್ ಅಂತೂ ಅಲ್ಲಿ ಪಕ್ಷಗಳಂತೂ ಕಂಪ್ಲೀಟ್ ಹೊರಟೋಗ್ಬಿಟ್ಟಿದ್ದಾವೆ. ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ 2016 44 ಅನ್ನೋದು ಅವ್ರ ಸಾಧನೆ. ಇನ್ನು ಉಳಿದಂತೆ ಅವ್ರದ್ದು 12, 13, 14 ಈ ರೀತಿಯಾಗಿರ್ತಾ ಇತ್ತು. ಈ ಬಾರಿ 3, 4 ಅಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಎದುರಾಗಿದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು? ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನ ನಾವು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಜೊತೆಗೆ ಒಂದಷ್ಟು ರಾಜಕೀಯ ಹಿನ್ನೆಲೆಯನ್ನ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಾಗ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಏನಾಯ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲಿಗೆ ಮಮತಾ ಬ್ಯಾನರ್ಜಿ ಸೋಲಿಗೆ ಪ್ರಮುಖ ಕಾರಣವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಏನಾಯ್ತು ಅಂದ್ರೆ 15 ವರ್ಷಗಳ ಕಾಲ ಸುದೀರ್ಘವಾದಂತಹ ಆಡಳಿತವನ್ನು ನಡೆಸಿದ್ರು. ಸಹಜವಾಗಿ ಒಂದು ಆಡಳಿತ ವಿರೋಧಿ ಅಲೆ ಇತ್ತು. ಅದನ್ನ ನಿಧಾನಕ್ಕೆ ಬಿಜೆಪಿ ಪ್ಲಸ್ ಮಾಡಿಕೊಳ್ಳೋದಿಕ್ಕೆ ಶುರು ಮಾಡ್ಕೊಂಡಿತ್ತು. ಜನಕ್ಕೆ ಏನಾಗ್ಬಿಟ್ಟಿತ್ತು ಅಂದ್ರೆ ಅಲ್ಲಿ TMCಗೆ ಆಲ್ಟರ್ನೇಟಿವ್ ಇಲ್ಲ ಎನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅಂದ್ರೆ TMC ಬೇಡ ಅಂದ್ರೆ ನಮ್ಗೆ ಯಾರಿಗೆ ಓಟ್ ಹಾಕೋದು? ಕಾಂಗ್ರೆಸ್ ಅಂತೂ ಅಲ್ಲಿ ಧೂಳಿಪಟ ಆಗಿತ್ತು. ಇನ್ನು ಕಮ್ಯುನಿಸ್ಟರು ಅವರು ಕೂಡ ಧೂಳಿಪಟ ಆಗಿದ್ರು. ಇದನ್ನೇ ಪ್ಲಸ್ ಮಾಡ್ಕೊಂಡಂತ ಬಿಜೆಪಿ ಏನ್ ಮಾಡ್ತು? ತಳಮಟ್ಟದಿಂದ ಕಾರ್ಯಕರ್ತರನ್ನ ಸಂಘಟಿಸುವಂತ ಕೆಲಸವನ್ನ ಮಾಡ್ತು. ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಶ್ರಮವನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಂಡ್ರು. ಅವರು ಒಳಗೆ ಕೆಲಸವನ್ನ ಮಾಡ್ತಾ ಬಂದ್ರು. ಇತ್ತ ಮಮತಾ ಬ್ಯಾನರ್ಜಿಗೆ ಸಹಜವಾಗಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಡಳಿತ ವಿರೋಧಿ ಅಲೆ. ಅವರದ್ದೇ ಪಕ್ಷದಲ್ಲಿ ಸಾಕಷ್ಟು ಜನರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂತು. ಗೂಂಡಾ ವರ್ತನೆಯ ಆರೋಪ ಕೇಳಿ ಬಂತು. ನುಸುಳುಕೋರನ್ನ ಸಾಕ್ತಾ ಇದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂತು. ಕಾರಣ ಇದೇ ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟರ ಆಡಳಿತ ಇದ್ದ ಸಂದರ್ಭದಲ್ಲಿ ನುಸುಳುಕೋರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟಿಗೆ ವಾಯ್ಸ್ ಅನ್ನ ರೈಸ್ ಮಾಡಿದಂಥವ್ರು. ಅದಾದ ಬಳಿಕ ಅದೇ ಮಮತಾ ಬ್ಯಾನರ್ಜಿ ನುಸುಳುಕೋರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಕ್ರಮ ವಲಸಿಗರ ಪರವಾಗಿ ನಿಂತ್ಕೊಂಡಿದ್ದಾರೆ. ಬಾಂಗ್ಲಾದೇಶದಿಂದ ಯಾರ್ಯಾರು ಬರ್ತಾ ಇದ್ದಾರೆ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ತಮ್ಮ ಸ್ವಾರ್ಥಕ್ಕೋಸ್ಕರ ಅವರನ್ನ ಸಾಕ್ತಾ ಇದ್ದಾರೆ ಎನ್ನುವಂತ ಮಾತುಗಳೆಲ್ಲವೂ ಕೂಡ ಕೇಳಿ ಬಂತು. ಬಿಜೆಪಿ ಅದನ್ನು ಚೆನ್ನಾಗಿ ಬಳಸಿಕೊಳ್ಳೋದಕ್ಕೆ ಶುರು ಮಾಡ್ತು. ಒಂದು ಕಡೆಯಿಂದ ಆಡಳಿತ ವಿರೋಧಿ ಅಲ್ಲೇ, ಮತ್ತೊಂದು ಕಡೆಯಿಂದ ಈ ಅಕ್ರಮ ನುಸುಳುಕೋರರು ಇಂಥವರ ವಿಚಾರಗಳೆಲ್ಲವೂ ಕೂಡ ಮುನ್ನೆಲೆಗೆ ಬರೋಕ್ಕೆ ಶುರುವಾಯಿತು. ಮತ್ತೊಂದು ಗೂಂಡಾ ವರ್ತನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾವಾಗ ಚುನಾವಣೆ ನಡೆದ್ರು ಹಿಂಸಾಚಾರ, ಯಾವಾಗ ನೋಡಿದ್ರು ಘರ್ಷಣೆ, ಯಾವಾಗ ನೋಡಿದ್ರು ಜಟಾಪಟಿ. ಇತ್ತೀಚೆಗೆ SIR ಪ್ರಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಒಂದಷ್ಟು ಜಡ್ಜ್ಗಳನ್ನೇ ಕೂಡಿ ಹಾಕೋದು ಅಂಥದ್ದೆಲ್ಲವೂ ಕೂಡ ಆಗಿತ್ತು.
ಇದನ್ನ ಬಿಜೆಪಿ ಚೆನ್ನಾಗಿ ಪ್ಲಸ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತು. ಇನ್ನು ಟಿಎಂಸಿಗೆ ಇದ್ದಂಥ ದೊಡ್ಡ ಪ್ಲಸ್ ಏನಪ್ಪಾ ಅಂದ್ರೆ ಮಹಿಳಾ ಮತದಾರರು. ನಿಮಗೆ ಪಶ್ಚಿಮ ಬಂಗಾಳ ಅಂತ ಬಂದಾಗ ಅಲ್ಲಿ ಮಹಿಳೆಯರು ತುಂಬಾ ಡಾಮಿನೇಟ್ ಇದರಲ್ಲಿದ್ದಾರೆ ಅವರು. ಒಂದು ಕುಟುಂಬ ಅಂತ ಬಂದಾಗ ಅಥವಾ ಸಾರ್ವಜನಿಕ ವಲಯ ಅಂತ ಬಂದಾಗ ಅವರು ತುಂಬಾ ಪ್ರಬಲರಾಗಿದ್ದಾರೆ ಮಹಿಳೆಯರು. ಹೀಗಾಗಿ ಮಹಿಳೆಯರು ಯಾರ ಕಡೆ ಹೋಗ್ತಾರೆ ಅವರಿಗೆ ಗೆಲುವು ಎನ್ನುವಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಅಲ್ಲಿ ಇದೆ, ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಏನಾಗ್ಬಿಡ್ತು ಅಂದ್ರೆ ಈ ಆರ್ಜಿಕರ್ ಇನ್ಸಿಡೆಂಟ್ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬೇಕು. ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಮೃಗೀಯ ವರ್ತನೆ ತೋರಿದ್ರಲ್ಲ, ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಕೊಟ್ಟಂತ ಹೇಳಿಕೆ ಆಗಿತ್ತಪ್ಪ ಅಂದ್ರೆ ಹೆಣ್ಮಕ್ಳು ಯಾಕೆ ಮಧ್ಯರಾತ್ರಿ ಬರಬೇಕು ಎನ್ನುವ ರೀತಿಯಲ್ಲಿ ಅದು ದೊಡ್ಡ ಮಟ್ಟಿಗೆ ಬ್ಯಾಕ್ಲಾಶ್ ಆಯಿತು, ಬ್ಯಾಕ್ ಫೈರ್ ಆಯಿತು. ಮತ್ತೊಂದು ಆಗಿದ್ದೇನಪ್ಪ ಅಂದ್ರೆ ಸಂದೇಶ್ ಖಾಲಿ ಘಟನೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಮಹಿಳೆಯರ ಪರವಾಗಿ ನಿಂತ್ಕೊಂಡಿಲ್ಲ ಎನ್ನುವಂಥ ವಿಚಾರಗಳನ್ನು ಕೂಡ ಕೇಳಿಬಂತಲ್ಲ. ನಿಧಾನಕ್ಕೆ ಮಹಿಳೆಯರು ಈ ಕಡೆ ಟರ್ನ್ ಆಗೋದಕ್ಕೆ ಶುರುವಾದ್ರು, ಆಲ್ಟರ್ನೇಟಿವ್ ಆಪ್ಷನ್ ಹುಡುಕ್ತಾ ಇದ್ರಲ್ಲ, ಬಿಜೆಪಿ ಕಡೆಗೆ ಟರ್ನ್ ಆಗೋದಕ್ಕೆ ಶುರುವಾಯಿತು. ಬಿಜೆಪಿ ಅದನ್ನ ನೀಟಾಗಿ ಪ್ಲಸ್ ಮಾಡಿಕೊಂಡು ಏನೇನ್ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತು. ಇದೆಲ್ಲವೂ ಕೂಡ ಮಮತಾ ಬ್ಯಾನರ್ಜಿಗೆ ಪೆಟ್ಟು ಕೊಡೋದಕ್ಕೆ ಆರಂಭ ಆಯಿತು. ಮತ್ತೊಂದು ಅವರ ಪಕ್ಷದವರ ಹೇಳಿಕೆ, ಸಾರ್ವಜನಿಕವಾಗಿ ಅವರು ತೋರ್ತಿದ್ದಂಥ ವರ್ತನೆ, ಇದು ಕೂಡ ಒಂದು ಹಂತಕ್ಕೆ ಜನಕ್ಕೆ ಸಾಕಾಗಿ ಹೋಗಿತ್ತು. ಬದಲಾವಣೆ ಕೇಳ್ತಾ ಇದ್ರು, ಇನ್ನೊಂದೇನೋ ಬೇಕು, ಇನ್ಯಾವುದು ಬೇರೆಯವರೊಬ್ಬರ ಆಡಳಿತವನ್ನ ನೋಡೋಣ ಎನ್ನುವಂಥ ರೀತಿಯಲ್ಲಿ. ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಅಲ್ಲಿ ಬ್ರಿಟಾನಿಯಾ ಇಂದ ಹಿಡಿದು ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಖಾನೆಗಳೆಲ್ಲವೂ ಕೂಡ ಇದ್ದು, ಆದರೆ ಬರ್ತಾ 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 ಅವುಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗಿತ್ತು. ನಿರುದ್ಯೋಗ ಸಮಸ್ಯೆ ಅಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚರ್ಚೆ ನಡೀತಾ ಇತ್ತು. ಬಿಜೆಪಿ ಅದನ್ನ ಪಿಕ್ ಮಾಡಿ ಹೈಲೈಟ್ ಮಾಡುವಲ್ಲಿ ಯಶಸ್ವಿ ಆಯಿತು. ಇದು ಅದರ ಜೊತೆಗೆ ಇತ್ತೀಚೆಗೆ ಕೈಕೊಟ್ಟಿದ್ದೇನಪ್ಪ ಅಂದ್ರೆ, ಈ ಚುನಾವಣೆಗೂ ಮುನ್ನ ಬಹುತೇಕ ಸಮೀಕ್ಷೆಗಳೆಲ್ಲವೂ ಕೂಡ ಟಿಎಂಸಿ ಪರವಾಗಿ ಮಾತಾಡ್ತಾ ಇದ್ವು. ಆದರೆ ಚುನಾವಣೆ ಆದಮೇಲೆ 92% ವೋಟಿಂಗ್ ಆದ ನಂತರ ಬಹುತೇಕ ಎಕ್ಸಿಟ್ ಪೋಲ್ಗಳೆಲ್ಲವೂ ಕೂಡ ಬಿಜೆಪಿಗೆ ಕೊಟ್ಟಿದ್ವು. ಅದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಗೆ ಪ್ಲಸ್ ಆಗ್ತಾ ಇದ್ದು ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಮರು ಆ ಕ್ಷೇತ್ರವನ್ನ ನಿರ್ಧರಿಸುವ ರೀತಿಯಲ್ಲಿದ್ರು. ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳು ಸಾಕಷ್ಟು ಇದ್ವು. ಆದ್ರೆ ಅಲ್ಲೇನಾಯ್ತು ಅಂದ್ರೆ, ಹುಮಾಯೂನ್ ಕಬೀರ್ ಎನ್ನುವಂತ ಓರ್ವ ಲೀಡರ್ ಟಿಎಂಸಿಯಲ್ಲಿ ಇದ್ದಿದ್ದು, ಈ ಬಾಬರಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಅವ್ರನ್ನ ಉಚ್ಚಾಟನೆ ಮಾಡಲಾಯಿತು. ಆ ವ್ಯಕ್ತಿಯ ಒಂದು ಸ್ಟಿಂಗ್ ಆಪರೇಷನ್ ವಿಡಿಯೋ ಕೂಡ ವೈರಲ್ ಆಗಿತ್ತು. ಏನು ಅಂದ್ರೆ, ಹುಮಾಯೂನ್ ಕಬೀರ್ ಅದರಲ್ಲಿ ಹೇಳ್ತಾ ಹೋಗ್ತಾರೆ, ಬಿಜೆಪಿ ಜೊತೆಗೆ ನಾನು 1000 ಕೋಟಿ ಡೀಲ್ ಮಾಡ್ಕೊಂಡಿದ್ದೇನೆ ಟಿಎಂಸಿಯನ್ನು ಸೋಲಿಸಲು ಅಂತ ಹೇಳಿ. ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಇಂತಹ ಒಂದಷ್ಟು ಪ್ರಮುಖ ಮುಸ್ಲಿಂ ನಾಯಕರು ಟಿಎಂಸಿಯಿಂದ ಹೊರಗಡೆ ಬಂದಿದ್ದು ಟಿಎಂಸಿಗೆ ಸಹಜವಾಗಿ ಪೆಟ್ಟು ಕೊಡ್ತು. ಹಾಗೆ ಇನ್ನೊಂದು ಲೋಕಲ್ ಪಕ್ಷವೂ ಕೂಡ ಇತ್ತು, ISF ಏನೋ ಒಂದು ಬರುತ್ತೆ, ಆ ಪಕ್ಷವೂ ಕೂಡ ಮುಸ್ಲಿಂ ಮತಗಳನ್ನ ಸೆಳೆಯುವಲ್ಲಿ ಯಶಸ್ವಿ ಆಯಿತು. ಇನ್ನೊಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್, ಕಮ್ಯುನಿಸ್ಟ್ ಹಾಗೆ ಟಿಎಂಸಿ ನಡುವೆ ಪೈಪೋಟಿ ಇತ್ತು, ಅಥವಾ ಅವ್ರ ನಡುವೆ ಜಟಾಪಟಿ ಎಲ್ಲವೂ ಕೂಡ ಇತ್ತು. ಇದು ಸಹಜವಾಗಿ ಬಿಜೆಪಿಗೆ ಪ್ಲಸ್ ಆಗೋದಿಕ್ಕೆ ಶುರುವಾಯಿತು. ಹೀಗಾಗಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲೂ ಕೂಡ ಇದೀಗ ಟಿಎಂಸಿಗೆ ಹಿನ್ನಡೆ ಆಗುವಂತ ಪರಿಸ್ಥಿತಿ ಎದುರಾಗಿದೆ. ಮಮತಾ ಬ್ಯಾನರ್ಜಿಯ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಇನ್ನು SIR ಪ್ರಕ್ರಿಯೆ 92 ಲಕ್ಷ ವೋಟರ್ಸ್ಗಳ ಹೆಸರು ಡಿಲೀಟ್ ಆಯಿತು. ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇತ್ತು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಇದು ಮಮತಾ ಬ್ಯಾನರ್ಜಿಯ ಸೋಲಿಗೆ ಪ್ರಮುಖ ಕಾರಣ. ಅಂದ್ರೆ ಒಂದು ಗೂಂಡಾವರ್ತನೆಯ ಆರೋಪ, ಆಡಳಿತ ವಿರೋಧಿ ಅಲ್ಲೇ ಮಹಿಳಾ ವಿರೋಧಿ ಎನ್ನುವಂತಹ ಪಟ್ಟ, ಅವ್ರು ನಡೆದುಕೊಂಡಂತಹ ರೀತಿ, ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ಆಗ್ತಿದ್ದಂಥ ಒಂದಷ್ಟು ಬೆಳವಣಿಗೆ, ಇವೆಲ್ಲವೂ ಕೂಡ ಮಮತಾ ಬ್ಯಾನರ್ಜಿಗೆ ಸಹಜವಾಗಿ ಬ್ಯಾಕ್ ಫೈರ್ ಆಗೋದಕ್ಕೆ ಆರಂಭ ಆಯಿತು. ಬಿಜೆಪಿಗೆ ಹಾಗಾದ್ರೆ ಪ್ಲಸ್ ಆಗಿದ್ದೇನು? ಎಲ್ಲ ವಿಚಾರಗಳು ಕೂಡ ಬಿಜೆಪಿಗೆ ಪ್ಲಸ್ ಆಯಿತು. ಅದರ ಜೊತೆಗೆ ಕಾರ್ಯಕರ್ತರ ಪಡೆಯನ್ನ ಕಟ್ಟಿದ್ದು, ಸಂಘಟನೆ ಮಾಡಿದ್ದು, ಅಮಿತ್ ಶಾ ಹೆಚ್ಚು ಕಡಿಮೆ ಒಂದು 2 ತಿಂಗಳುಗಳ ಕಾಲ ಪಶ್ಚಿಮ ಬಂಗಾಳದ ಕಡೆಗೆ ವಿಪರೀತ ಗಮನ ಕೊಟ್ಟರು. ಕೊನೆಗೆ ಒಂದು 20-25 ದಿನ ಪಶ್ಚಿಮ ಬಂಗಾಳದಲ್ಲೇ ಬಿಡುವಂತ ಕೆಲಸವನ್ನ ಮಾಡಿದರು. ಪ್ರತಿ ಬೂತ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ಪಕ್ಷವನ್ನ ಸಂಘಟಿಸುವುದು ಅಥವಾ ಪ್ರತಿ ಬೂತ್ನಲ್ಲೂ ಕೂಡ ಪಕ್ಷವನ್ನ ಆಕ್ಟಿವ್ ಆಗಿ ಇಡುವಂತ ಕೆಲಸವನ್ನ ಮಾಡಿದ್ರು. ಇದು ಕೂಡ ಪ್ಲಸ್ ಆಯಿತು. ಹಾಗಾದ್ರೆ ದಿಢೀರ್ ಅಂತ ಹೇಳಿ ಬಿಜೆಪಿಗೆ ಇಲ್ಲೇನಾದ್ರೂ ಫಸಲು ಬಂತ? ಇಲ್ಲ. ಬಿಜೆಪಿಗೆ ಕಳೆದ ಚುನಾವಣೆಯಿಂದಲೇ ಒಂದು ದೊಡ್ಡ ಮಟ್ಟಿಗೆ ಫಸಲು ಶುರುವಾಯಿತು. ಎಲ್ಲಿಂದ? ಸುವೇಂದು ಅಧಿಕಾರಿ ಎನ್ನುವಂತ ವ್ಯಕ್ತಿಯಿಂದ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾವು ಅಸ್ಸಾಮನ್ನ ಚೂರು ನೆನಪು ಮಾಡ್ಕೊಳ್ಬೇಕು. ಹಿಮಂತ್ ಬಿಸ್ವ ಶರ್ಮಾ ಸದ್ಯ ಬಿಜೆಪಿಯ ಪ್ರಮುಖ ನಾಯಕ, ಅಸ್ಸಾಂನ ಸಿಎಂ. ಈ ಬಾರಿಯೂ ಕೂಡ ಅವರೇ ಸಿಎಂ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಹಿಮಂತ್ ಬಿಸ್ವ ಶರ್ಮಾ ಕೂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂಥವರು. ಅವನ್ನ ಬಿಜೆಪಿಗೆ ಕರ್ಕೊಂಡು ಬಂದ್ರು. ಅದಾದ ಬಳಿಕ ಬಿಜೆಪಿ ಗಟ್ಟಿಯಾಗಿ ನೆಲೆ ಉರ್ತು ಅಸ್ಸಾಂನಲ್ಲಿ. ಇಲ್ಲೇನಾಯ್ತು? ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಯ ಚುನಾವಣಾ ಸ್ಟ್ರಾಟಜಿಯನ್ನ ಬಲ್ಲಂತ ನಾಯಕ, ಮಮತಾ ಬ್ಯಾನರ್ಜಿಯ ಪಕ್ಕ ಶಿಷ್ಯ. ಎಡಗೈನೋ ಬಲಗೈನೋ ಅಂತ ಕರಿತೀವಲ್ಲ, ಅಥವಾ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಕರಿತೀವಲ್ಲ, ಅದ್ರಲ್ಲಿ ಯಾವುದೋ ಒಂದು ಹ್ಯಾಂಡ್ ಆಗಿದ್ದಂಥ ವ್ಯಕ್ತಿ ಸುವೇಂದು ಅಧಿಕಾರಿ. ಇಂತಹ ಸುವೇಂದು ಅಧಿಕಾರಿಗೆ ಟಿಎಂಸಿ ಬಗ್ಗೆ ಸಹಜವಾಗಿ ಅಸಮಾಧಾನ ಇತ್ತು. ಕಾರಣ ಮಮತಾ ಬ್ಯಾನರ್ಜಿ ತನ್ನ ಸೋದರಳಿ ಅಭಿಷೇಕ್ ಬ್ಯಾನರ್ಜಿಯನ್ನ ಬೆಳೆಸ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕೂಗಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಬಿಜೆಪಿ ಏನ್ ಮಾಡ್ತು? ಕರೆಕ್ಟ್ ಆಗಿ ಸುವೇಂದು ಅಧಿಕಾರಿಗೆ ಗಾಳ ಹಾಕಿಬಿಡ್ತು. ಸುವೇಂದು ಅಧಿಕಾರಿ ಮೇಲೂ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಇತ್ತು, ಸಿಬಿಐ ತನಿಖೆನೋ ನಡೀತಾ ಇತ್ತು. ಬಿಜೆಪಿ ಬಂದ ತಕ್ಷಣ ಅವರೆಲ್ಲರೂ ಕೂಡ ಶುದ್ಧರಾಗ್ತಾರಲ್ಲ, ಹಾಗೆ ಸುವೇಂದು ಅಧಿಕಾರಿ ಕೂಡ ಬಿಜೆಪಿ ಬರ್ತಾ ಇದ್ದ ಹಾಗೆ ಶುದ್ಧರಾದ್ರು. ಒಟ್ಟಾರೆಯಾಗಿ ಸುವೇಂದು ಅಧಿಕಾರಿಗೆ ಗಾಳ ಹಾಕುವಲ್ಲಿ ಯಶಸ್ವಿ ಆಯಿತು. ಮಮತಾ ಬ್ಯಾನರ್ಜಿಯ ಸ್ಟ್ರಾಟಜಿ ಬಲ್ಲಂತಹ, ಮಮತಾ ಬ್ಯಾನರ್ಜಿಯ ಹಿನ್ನೆಲೆ ಮುನ್ನೆಲೆ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದ್ದಂಥ ಸುವೇಂದು ಅಧಿಕಾರಿ
ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಪ್ಲಸ್ ಆದ್ರೂ ಅನ್ನೋದಲ್ಲಿ ಯಾವುದೇ ಅನುಮಾನವೂ ಕೂಡ ಉಳಿದಿಲ್ಲ. ಆ ಕಾರಣಕ್ಕಾಗಿ ಬಿಜೆಪಿ 0 ಇದ್ದಿದ್ದು ಕಳೆದ ಬಾರಿ 77ಕ್ಕೆ ಬಂದಿತ್ತು. ಈ ಬಾರಿ ಅದು ಸೀದಾ ಹೋಗಿ 180ರ ಆಸುಪಾಸಿಗೆ ಬಂದು ತಲುಪಿ ಬಿಟ್ಟಿದೆ. ಇದು ಬಿಜೆಪಿಯ ಗೆಲುವಿಗೆ ಪ್ರಮುಖವಾದಂತಹ ಕಾರಣ. ಜೊತೆಗೆ ಜೈ ಶ್ರೀರಾಮ್ ಎನ್ನುವ ರೀತಿಯಲ್ಲೂ ಅವರು ಚುನಾವಣೆಯನ್ನ ಮಾಡಿದ್ರು. ಹಾಗೆ ಹಿಂದೂ ಮತಗಳ ಕ್ರೋಢೀಕರಣಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರು. ಬಾರ್ಡರ್ ಇಶ್ಯೂಸ್ಗಳನ್ನ ರೈಸ್ ಮಾಡ್ತಾ ಇದ್ರು. ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರಿಗೆ ಸಂಬಂಧಪಟ್ಟಾಗ ಮಾತಾಡ್ತಾ ಇದ್ರು. ಈ ಗೂಂಡಾಗಿರಿಯ ವಿರುದ್ಧವಾಗಿ ನಾವೇನೋ ಮಾಡ್ತೀವಿ ಎನ್ನುವಂತ ಮಾತನ್ನು ಅವರು ಹೇಳ್ತಾ ಇದ್ರು. ಮಹಿಳೆಯರ ಸುರಕ್ಷತೆಗೆ ಸಂಬಂಧಪಟ್ಟಾಗ ಅವರು ಒಂದಷ್ಟು ಭರವಸೆ ಎಲ್ಲವನ್ನು ಕೂಡ ಕೊಡ್ತಾ ಇದ್ರು. ಜೊತೆಗೆ ಅವರು ಚುನಾವಣಾ ಪ್ರಚಾರ ಗೊತ್ತಲ್ಲ ನಿಮಗೆ ಹೇಗಿರುತ್ತೆ ಎನ್ನುವ ರೀತಿಯಲ್ಲಿ. ಹೀಗಾಗಿ ಮತ್ತೊಂದು ರಾಜ್ಯ ಇದೀಗ ಬಿಜೆಪಿ ತೆಕ್ಕೆಗೆ ಬಂದಂತಾಗಿದೆ. ಬಹುತೇಕ ಈಗ ಭಾರತ ಮ್ಯಾಪ್ ಅನ್ನು ನೋಡಿದ್ರೆ ಎಲ್ಲ ಕಡೆ ನಿಮ್ಗೆ ಕೇಸರಿ ಕಾಣುತ್ತೆ. ಇದೀಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಕೇಸರಿ ಪ್ರಪ್ರಥಮ ಬಾರಿಗೆ ಬಂದಿದೆ, ಅಥವಾ ಪ್ರಪ್ರಥಮ ಬಾರಿಗೆ ಕಮಲ ಅರಳಿದೆ. ಸಾಮಾನ್ಯ ವಿಚಾರ ಅಂತೂ ಅಲ್ವೇ ಅಲ್ಲ. ಇನ್ನು ಟಿಎಂಸಿಯ ಸಣ್ಣ ಹಿನ್ನೆಲೆಯನ್ನು ಗಮನಿಸಿ ಬಿಡೋಣ. ಮಮತಾ ಬ್ಯಾನರ್ಜಿ ಹೇಗೆ ಬೆಳೆದು ನಿಂತರು ಅಂತ. ಒಂದು ಕಾಲದಲ್ಲಿ ಅವರು ಕಾಂಗ್ರೆಸ್ನ ಪ್ರಮುಖ ನಾಯಕಿ 90ರ ದಶಕದಲ್ಲಿ. ಆದರೆ ಅದಾದ ಬಳಿಕ ಕಮ್ಯುನಿಸ್ಟರ ವಿರುದ್ಧ ಕಾಂಗ್ರೆಸ್ ಸರಿಯಾದ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಿಲ್ಲ ಅಂತ ಹೇಳಿ 98ಕ್ಕೆ ಅವರು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಟಿಎಂಸಿ. ಅದಾದ ಬಳಿಕ ಕಮ್ಯುನಿಸ್ಟರ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡ್ತಾರೆ. ಮೊದಲಿಗೆ ಇದೇ ಬಿಜೆಪಿ ಜೊತೆಗೆ ಅವರು ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ 2000 ಇಸ್ವಿ ಆಸುಪಾಸಲ್ಲಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಅದಾದ ಬಳಿಕ ಅವ್ರಿಗೆ ಪ್ಲಸ್ ಆಗಿದ್ದೇನಪ್ಪ ಅಂದ್ರೆ ನಂದಿಗ್ರಾಮದಲ್ಲಿ ಒಂದು ದೊಡ್ಡ ಹೋರಾಟ ನಡೀತು ಈ ಕಾರ್ಖಾನೆಗಳ ವಿರುದ್ಧವಾಗಿ. ಆಗ 14 ರೈತರು ಈ ಇದರಲ್ಲಿ ಲಾಠಿ ಚಾರ್ಜ್ ಗೋಲಿಬಾರ್ನಲ್ಲಿ ಸಾವನ್ನಪ್ಪಿಡ್ತಾರೆ. ಈ ವಿಚಾರವನ್ನು ಮಮತಾ ಬ್ಯಾನರ್ಜಿ ದೊಡ್ಡ ಮಟ್ಟಿಗೆ ರೈಸ್ ಮಾಡಿಬಿಡ್ತಾರೆ. 2011ರಲ್ಲಿ ಅಚ್ಚರಿ ಎನ್ನುವ ರೀತಿಯಲ್ಲಿ ಟಿಎಂಸಿ ಅಧಿಕಾರಕ್ಕೆ ಬಂದುಬಿಡುತ್ತೆ. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಅಧಿಕಾರವನ್ನ ಬಿಟ್ಟು ಕೊಟ್ಟಿರಲಿಲ್ಲ. ಪಶ್ಚಿಮ ಬಂಗಾಳದ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು. ಆದರೆ ಬರ್ತಾ 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 ಅವರ ವರ್ಚಸ್ಸು ಕುಗ್ಗೋದಿಕ್ಕೆ ಶುರುವಾಗಿತ್ತು, ಅವರ ವರ್ಚಸ್ಸು ಕಡಿಮೆ ಆಗೋದಿಕ್ಕೆ ಶುರುವಾಗಿತ್ತು. ಇದನ್ನ ಬಿಜೆಪಿ ಚೆನ್ನಾಗಿ ಬಳಸಿಕೊಂಡು ಇದೀಗ ಚುನಾವಣೆಯನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಇದು ನಿರೀಕ್ಷಿತ ಅನಿಸ್ತಿರಬಹುದು, ಇನ್ನೊಂದಷ್ಟು ಮಂದಿಗೆ ಇದು ಅನಿರೀಕ್ಷಿತ ಫಲಿತಾಂಶ ಅಂತ ಅನಿಸ್ತಾ ಇರಬಹುದು. ನೋಡೋಣ ಮುಂದೆ ಏನಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಾ, ಅಥವಾ ಈ ಚುನಾವಣಾ ಫಲಿತಾಂಶ ಇನ್ನು ಏನೇನು ಡೆವಲಪ್ಮೆಂಟ್ಗೆ ಕಾರಣ ಆಗುತ್ತೆ ಕಾದ್ ನೋಡೋಣ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.